ಸರ್ ಕೊಯ್ತಾ ಇರ್ತಾರೆ, ತಿಂತಾ ಇರ್ತಾರೆ. ನನಗೆ ತಿನ್ಬೇಕಾ, ಇರ್ಬೇಕಾ, ಇಲ್ಲ ವಾಸನೆ ತೊಗೊಬೇಕಾ, ಏನು ಮನೆಗಿದಿಲ್ಲ ಅಂದರೆ ಇದಕ್ಕೇನಾದರೆ ಮನುಷ್ಯರಿಗೆ ನೀನು ಏನನ ಮಾಡು, ಸೊ ನಿಯತ್ತಿರಲ್ಲ ಅದ್ರ ನಾಯಿ. ಸೊ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪ್ರತಾಪ್ ಫಿಟ್ನೆಸ್ ಕನ್ನಡಿಗ. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ 3 ದಿನದಿಂದ ಟ್ರಾವೆಲ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಬಾಡಿ ಟೈರ್ಡ್ ಆಗಿಬಿಟ್ಟಿದ್ದೆ. ನನ್ನ ಫೇಸಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ನಿದ್ದೆ ಇಲ್ಲ, ಟೈಮ್ಗೆ ಊಟ ಇಲ್ಲ. ಸೊ ಆದ್ರೂ ಟ್ರಾವೆಲ್ ಮಾಡಿಕೊಂಡು ಒಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದೆ ನೈಟು. ಸೊ ಏನು ವಿಚಾರ ಅಂದರೆ, ಈಗ ನಾನು ಡೈಲಿ ಏನು ಫುಡ್ ತೊಗೊತೀನಿ, ಎಷ್ಟು ಕ್ಯಾಲರೀಸ್ ತೊಗೊತೀನಿ ಎಲ್ಲ ಕಂಪ್ಲೀಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಲಾಸ್ಟ್ ಗಂಟೆ ನೋಡಿರಿ. ನೀವ್ಯಾರು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಮನೆಯಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮಗೂ ಇದೇ ಥರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಏನಾವೆಲ್ಲ ಅಪ್ಡೇಟ್ ಮಾಡ್ತೀನಿ ನಿಮಗೆ ಸೊ ನೋಟಿಫಿಕೇಷನ್ ಮುಖಾಂತರ ಬರ್ತದೆ. ಏನಕ್ಕೆ ವಿಡಿಯೋ ಮಾಡ್ತಾ ಇರೋದಂದರೆ, ತುಂಬ ಜನ ನನಗೆ ಮೆಸೇಜ್ ಮಾಡ್ತಾಯಿದ್ರಿ, ಬ್ರೋ ಫುಲ್ ಡೇ ಏನು ತೊಗೊತೀರಾ, ಯಾವ ಥರ ಡಯಟ್ ಮಾಡಬೇಕು ಅಪ್ಲೋಡ್ ಮಾಡಿರಿ ಅಂತ. ಸೊ ಅದಕ್ಕೋಸ್ಕರನೇ ಅಪ್ಲೋಡ್ ಮಾಡ್ತೀನಿ. ಇದರಿಂದ ನಿಮಗೆ ಅನುಕೂಲ ಆಗುತ್ತೆ. ಇದೇ ನೀವು ಡೈಲಿ ಫುಡ್ ತೊಗೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ, ಅಂದರೆ ಫ್ಯಾಟ್ ಲಾಸ್ ಆಗುತ್ತೆ, ಮಸಲ್ಸ್ ಲಾಸ್ ಆಗೋಲ್ಲ. ತುಂಬ ಚೆನ್ನಾಗಿರ್ತದೆ. ಒಂಥರ ನೀವು ಪ್ರಾಪರಾಗಿ ನೀವು ಡಯಟ್ ಫಾಲೋ ಮಾಡಿದ್ರೆ 100% ರಿಸಲ್ಟ್ ಇರುತ್ತೆ. ಅದರಲ್ಲಿ ನೀವು ಡೈಲಿ 10K ಸ್ಟೆಪ್ಸ್ ಮಾಡಬೇಕು, ವಾಟರ್ ಇಂಟೇಕ್ ಪ್ರಾಪರಾಗಿ ತೊಗೊಬೇಕು, ರೆಸ್ಟ್ ಕೊಡಬೇಕು. ಇದೆಲ್ಲ ಕಂಪಲ್ಸರಿ ಮಾಡಿದ್ರೆ, ಸೊ ಡೈಲಿ ವರ್ಕೌಟ್ ಮಾಡಬೇಕು, ಸ್ಟ್ರೆಂತ್ಗೋಸ್ಕರ ವರ್ಕೌಟ್ ಮಾಡಬೇಕು, ಫ್ಯಾಟ್ ಲಾಸ್ಗೋಸ್ಕರ ಡಯಟ್ ಮಾಡಬೇಕು. ಇಷ್ಟೇ ಸಿಂಪಲ್ಲು. ಸೊ ಲಾಸ್ಟ್ ಗಂಟೆ ನೋಡಿರಿ. ಈಗ ತಾನೇ ಎದ್ದು ಒಂದು ಸ್ವಲ್ಪ ಮಗ ತೊಳ್ಕೊಂಡೆ. ನಮ್ಮ ನಾಯಿನ ವಾಕಿಂಗ್ ಬಿಟ್ಟು ಮಾರ್ನಿಂಗ್ ಏನೇನು ತೊಗೊತೀನಿ ಬ್ರೇಕ್ಫಾಸ್ಟ್ಗೆ ಎಲ್ಲ ತೋರಿಸ್ತೀನಿ. ಲೆಟ್ಸ್ ಗೋ. ಇವನು ನಮ್ಮ ಮನೇಲಿ ಒಂಥರ ಫ್ಯಾಮಿಲಿ ಮೆಂಬರ್ ಥರ. ಯಾಕಂದರೆ ನಮಗೇನಾದ್ರೂ ನಾನೇನು ಹಾಸ್ಪಿಟ್ಲ್ಗೆ ಹೋಗೋಲ್ಲ, ಏನು ತೋರಿಸಲ್ಲ. ಆದರೆ ಇವ್ನಿಗೇನು ಆಗಿಬಿಟ್ರೆ ಇಮಿಡಿಯೇಟಾಗಿ ಕರ್ಕೊಂಡೋಗಿ ತೋರಿಸ್ಬಿಡ್ತೀನಿ. ಇವನು 2018ರಲ್ಲಿ ನಾನು ತೊಗೊಬಂದಿದ್ದು. ನಮ್ಮ ತಾಯಿ ಸಿಕ್ಕಾಪಟ್ಟೆ ಬೈತಾಯಿದ್ರು, ಏಯ್ ನಿನಗೆ ಊಟ ಇಲ್ಲ, ಇನ್ನು ನಾಯಿಗೆಲ್ಲ ಊಟ ಆಗ್ತೀಯ ಅಂತ. ಇದು ಬಂದಿದ್ದ ತಕ್ಷಣ, ನಮ್ಮ ಮನೆಗೆ ಬಂದಿದ್ದ ತಕ್ಷಣ ಏನೋ ಒಂಥರ ಅದೃಷ್ಟ ಇದು ಪಿಟ್ಬುಲ್ಲು. ಎಲ್ಲರೂ ಭಯ ಬೀಳ್ತಾಯಿದ್ರು, ಏಯ್ ಪಿಟ್ಬುಲ್ ಸಾಕಬೇಡ, ಕಚ್ಬಿಡುತ್ತೆ ಹಂಗೆ ಅಂತ. ಸೊ ನಾನು ತೊಗೊಬಂದೆ. ಇದೊಂಥರ ನನಗೆ ಲಕ್ಕಿ ಅಂದ್ಕೊಬೇಕು. ತುಂಬ ನನ್ನ ಥರ ಫ್ರೆಂಡ್ಲಿ ಆಗಿರುತ್ತೆ. ಸೊ ಚೆನ್ನಾಗಿರುತ್ತೆ. ಡೈಲಿ ವಾಕಿಂಗ್ ಬಿಡ್ಬೋದು, ಅದ್ರ ಜೊತೆ ನಾನು ವಾಕಿಂಗ್ ಮಾಡ್ಬೋದು, ಅದನ್ನು ವಾಕಿಂಗ್ ಮಾಡ್ಬೋದು. ಪೀಸ್ಫುಲ್ಲಾಗಿರುತ್ತೆ. ನಮ್ಮ ಮನೆಗೆ ಇದಿಲ್ಲ ಅಂದರೆ, ಇದಕ್ಕೇನಾದರೆ ನಮಗೆ ಊಟ ಕೂಡ ತಿನ್ನೋಕ್ಕಾಗಲ್ಲ, ಅಷ್ಟು ಬೇಜಾರಾಗ್ಬಿಡುತ್ತೆ. ಇದಕ್ಕೇನಾದರೂ ಇಮಿಡಿಯೇಟಾಗಿ ಹಂಗೆ ಹಾಸ್ಪಿಟಲ್ ತೊಗೊಂಡೋಗ್ಬಿಟ್ಟು ಕರ್ಕೊಂಡೋಗಿ ತೋರಿಸ್ಕೊಬರ್ತೀನಿ. ಒಂದು ಟೈಮ್ಗೆ 5,000 ಆದ್ರೂ ತೋರಿಸ್ತೀನಿ. ಯಾಕಂದರೆ ಗುರು, ಮನುಷ್ಯರಿಗೆ ನೀನು ಏನನ ಮಾಡು, ಸೊ ನಿಯತ್ತಿರಲ್ಲ. ಅದ್ರ ನಾಯಿಗೆ ತುಂಬಾ ನಿಯತ್ತಿರುತ್ತೆ. ಎಲ್ಲರ ಮನೆಗೆ ಒಂದೊಂದು ನಾಯಿ ಸಾಕಿ, ನಮಗೇನೇ ಆದ್ರೂ ಅದು ಒಂಥರ ಕಾವಲು ಥರ ಇರುತ್ತೆ, ಮನೆಗೆ ಕಾವಲು ಆಗಿರುತ್ತೆ. ನಮಗೇನಾದ್ರೂ ನಮ್ಮ ಜೊತೆನೇ ಇರುತ್ತೆ. ಆ ಥರ ಇರುತ್ತೆ ನಾಯಿಗಳನ್ನ. ದಯವಿಟ್ಟು ಎಲ್ಲರೂ ಒಂದೊಂದು ನಾಯಿ ಮನೆಗೆ ಸಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ತಾನೇ ನಾಯಿನ ವಾಕಿಂಗ್ ಬಿಟ್ಟೆ. ಸಿಕ್ಕಾಪಟ್ಟೆ ಬಿಸಿಲು ಗುರು, ಆಗ್ತಾಯಿಲ್ಲ. ಇನ್ನೂ ಸಮ್ಮರ್ ಸ್ಟಾರ್ಟ್ ಆಗಿ ಇನ್ನೂ ಈಗಲೇ ಸ್ಟಾರ್ಟ್ ಆಗಿರೋದು. ಅಷ್ಟೊಂದು ಬಿಸಿಲೈತೆ. ಇನ್ನು ಹೋಗ್ತಾ ಅಂತ ಮನೇಲಿ ಇರೋಕ್ಕಾಗಲ್ಲ, ಅಷ್ಟು ಬಿಸಿಲಾಗ್ಬಿಡುತ್ತೆ. ಸೊ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು, ಸೊ ಓಟ್ಸು 70 ಗ್ರಾಮು. ನೀವು ಅಕ್ಕಿ ಯಾವ ಥರ ಬೇಯಿಸ್ಕೊತೀರೋ ಅದೇ ಥರ ನೀರು ಹಾಕಿ ಇದನ್ನು ಬೇಯಿಸ್ಕೊಬೇಕು. ಇದು ಆಲ್ರೆಡಿ ನಮ್ಮ ವೈಫ್ ಮಾಡಿಕ್ಕಿದ್ರು, ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ಸೊ ಇದು ಹಂಗೆ ತಿನ್ನೋಕ್ಕಾಗಲ್ಲ. ಇದ್ರ ಜೊತೆಯಲ್ಲೇ ಕೆಲವೊಂದು ಐಟಮ್ ಹಾಕ್ಕೊತಿದ್ರೆ ಯಾವತ್ತಿಗೂ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಸಪ್ಪೆನೂ ಅನಿಸಲ್ಲ, ಏನೂ ಅನಿಸಲ್ಲ. ನಾನು ಸ್ಟಾರ್ಟಿಂಗೆಲ್ಲ ಸಪ್ಪೆ ತಿಂದು ಅಪ್ಪ ಡಯಟೇ ಬೇಡ ಅನಿಸ್ಬಿಟ್ಟಿತ್ತು. ಆದರೆ ಈಗ ನನಗೆ ಓಟ್ಸ್ ತಿನ್ನಬೇಕಂದ್ರೆ ಏನೋ ಒಂಥರ ಖುಷಿ. ಯಾಕಂದರೆ ಎಲ್ಲ ಹಾಕ್ಕೊತಿದ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಓಟ್ಸು ನಂದು ಇವಾಗ ಮಾರ್ನಿಂಗು 70 ಗ್ರಾಮ್ ಓಟ್ಸ್ ಇರುತ್ತೆ, ಒಂದು ಮೀಡಿಯಮ್ ಸೈಜ್ ಆಪಲು, ಅದ್ರ ಜೊತೆಲೆ ವೇ ಪ್ರೋಟೀನು, ಪೀನಟ್ ಬಟ್ರು 15 ಗ್ರಾಮ್ ಇರುತ್ತೆ. ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಸೊ ವೇ ಪ್ರೋಟೀನ್ ಏನಕ್ಕೆ ತೊಗೊಳೋದಂದರೆ, ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಮಾಡಬೇಕು, ಅದರಲ್ಲೇ ಜೊತೆಯಲ್ಲೇ ಟೇಸ್ಟ್ಗೋಸ್ಕರ ಅಷ್ಟೇ. ಇದು ವೇ ಪ್ರೋಟೀನು. ನಾನು ಮಾರ್ನಿಂಗೆ ಕ್ರಿಯೇಟಿನ್ ಹಾಕ್ಬಿಡ್ತೀನಿ. ಕೆಲವೊಬ್ಬರು ಬ್ರೋ ಕ್ರಿಯೇಟಿನ್ ವರ್ಕೌಟ್ ಆದಮೇಲೆ ಹಾಕಬೇಕು, ಅವಾಗ ಮಸಾಜ್ ಚೆನ್ನಾಗಿರುತ್ತೆ ಹಂಗೆ ಅಂತ. ಆ ಥರ ನಾನು ಯಾವಾಗೂ ನಾನು ತೊಗೊಂಡೂ ಇಲ್ಲ. ನಾನು ಮಾರ್ನಿಂಗೇ ತೊಗೊಂಡ್ಬಿಡ್ತೀನಿ. ಯಾಕಂದರೆ ಕ್ರಿಯೇಟಿನ್ ತೊಗೊಂಡ್ಮೇಲೆ ವಾಟರ್ ಇಂಟೇಕ್ ಕಂಪ್ಲೀಟ್ ಮಾಡಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ನಾನು ಮಾರ್ನಿಂಗು ಕ್ರಿಯೇಟಿನ್ ತೊಗೊಂಬಿಟ್ರೆ ಸಂಜೆವರೆಗೂ ನಾನು ವಾಟರ್ ಇಂಟೇಕು ಪ್ರಾಪರಾಗಿ ತೊಗೊತೀನಲ್ಲ, ಸೊ ಈಕ್ವಲ್ ಆಗುತ್ತೆ. ನೋಡಿ, ಕ್ರಿಯೇಟಿನು 5 ಗ್ರಾಮ್ ಕ್ರಿಯೇಟಿನು, ಅಂದರೆ ಇದರಲ್ಲೇ 5 ಗ್ರಾಮ್ ಇರಲ್ಲ, 3 ಗ್ರಾಮು ಒಂದು ಸ್ಕೂಪ್ಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಆವಾಗಲೇ ಚೆನ್ನಾಗಿರೋದು. ಹಂಗೆ ತಿನ್ನೋಕ್ಕೂ ಆಗೋಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಓಟ್ಸ್ಗೆಲ್ಲ ಹೋಗಿ ವೇ ಪ್ರೋಟೀನ್ ಆಗಿರುತ್ತೆ. ನಾನು ಯೂಸ್ ಮಾಡೋದು ಕೆಲವೊಂದು ಯಾವುದಂದರೆ ಆ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇರ್ತೀನಿ. ಅಂದರೆ ಬ್ರ್ಯಾಂಡ್ ಅಂದರೆ ಫ್ಲೇವರು, ಯಾವುದಂದರೆ ಆ ಫ್ಲೇವರ್ ಸಿಕ್ಕರೆ ಯೂಸ್ ಮಾಡ್ಕೊತಾ ಇರ್ತೀನಿ. ನನಗೇನು ಗ್ರೋ ಟೇಸ್ಟ್ ಬೇಕು. ಪ್ರತಿಯೊಂದು ನಾನು ವೆಯ್ಟ್ ಮಾಡೇ ತೊಗೊಳೋದು. ವೆಯ್ಟ್ ಮಾಡಿದ್ರೇ ರಿಸಲ್ಟ್ ಬರೋದು. ಇಲ್ಲಾಂದರೆ ಹೆಂಗಂದರೆ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಈಗ ಒಂದು ಸ್ವಲ್ಪ ಓಟ್ಸ್ 5 ಗ್ರಾಮ್ ತೊಗೊಂಡೆ, ನಾಳೆ 80 ಗ್ರಾಮ್ ತೊಗೊಂಡ್ರೆ
ಎಷ್ಟು ಮೆಜರ್ ಇಲ್ಲ ಅಂದರೆ ರಿಸಲ್ಟ್ ಬೇಗ ಬರಲ್ಲ. ನೋಡ್ರಿ ನಂದು ವೆಯ್ಟ್ ಮಾಡೋ ಸ್ಕೇಲ್ ಇದು. ಇದರಲ್ಲೇ ಪ್ರತಿಯೊಂದು ವೆಯ್ಟ್ ಮಾಡೇ ತೊಗೊತೀನಿ. ಆಪಲ್ಲು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ಇದರಲ್ಲೇ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋಕೆ. ಏನೋ ಒಂಥರ ಈ ಇದರಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ಕೊಡಲ್ಲ, ನೋಡಿರ್ತೀರಾ, ಕೇಳಿರ್ತೀರಾ, ಇಲ್ಲ ತಿಂದಿರ್ತೀರಾ. ಹೆಂಗಂದರೆ ಈ ರಸಾಯನ ಮಾಡಲ್ಲ, ಅವಲಕ್ಕಿ ಸಕ್ಕರೆ ಬೆಲ್ಲ ಹಾಕಿ ಟೇಸ್ಟ್ಗೆ ಹಿಂಗೆ ಮಾಡ್ತಾರೆ. ಅದೇ ಥರ ನಾನು ಈ ಥರ ಓಟ್ಸ್ನ ಮಾಡ್ಕೊಳ್ಳೋದು. ಚಿಕ್ಕದಾಗಿ ಇದರಲ್ಲೇ ಕಟ್ ಹಾಕ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಹಂಗೆ ತಿನ್ಬೋದು. ಇದರಲ್ಲಿ ನೀವು ಆಪಲ್ ಹಂಗೆ ತಿನ್ಬೋದು. ನನಗೇನೋ ಹಂಗೆ ತಿಂದರೆ ಫೀಲ್ ಆಗೋಲ್ಲ, ಹೊಟ್ಟೆ ತುಂಬಂಗೆ ಫೀಲ್ ಆಗೋಲ್ಲ. ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದರಲ್ಲೇ ಹಾಕ್ಕೊಂಡು ತಿಂದರೆ ಏನೋ ಹೊಟ್ಟೆಗೆ ಇದ್ದಂಗೆ ಒಂಥರ ಹೊಟ್ಟೆ ತುಂಬ್ದಂಗೆ ಇರುತ್ತೆ. ಅದಕ್ಕೋಸ್ಕರ ನಾನು ಇದರಲ್ಲೇ ಈ ಥರ ಚಿಕ್ಕದಾಗಿ ಹಾಕ್ಕೊತೀನಿ. ನೀವು ಇದೇ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಇದರಲ್ಲೇ ನನ್ನ ಕ್ವಾಲಿಟಿ ಪ್ರಕಾರ ನಾನು ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅದು ಹಾಕ್ಕೊತೀನಿ. ಕೆಲವೊಂದು ಟೈಮಲ್ಲಿ ಆಲ್ಮಂಡ್ಸ್ ಹಾಕ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಹಾಕ್ಕೊತೀನಿ, ಅದು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬ್ಲೂಬೆರಿ, ಸ್ಟ್ರಾಬೆರಿ ಅವೆಲ್ಲ ಹಾಕ್ಕೊಬೋದು. ಆದರೆ ನಾನು ಹಾಕ್ಕೊಳಲ್ಲ. ನನ್ನ ಕ್ಯಾಲರೀಸ್ ಎಷ್ಟು ಇರುತ್ತೋ ಅಷ್ಟೇ ತೊಗೊಳ್ಬೇಕಲ್ಲ, ಅದಕ್ಕೋಸ್ಕರನೇ ನಾನು ಪಿಂತೋಲಾ ಪೀನಟ್ ಬಟರ್ ಯೂಸ್ ಮಾಡೋದು. ಇದು ನ್ಯಾಚುರಲ್ ಇರುತ್ತೆ, ಅಂದರೆ ಶುಗರ್ ಸ್ವಲ್ಪ ಕಮ್ಮಿ ಇರುತ್ತೆ ಇದರಲ್ಲೆಲ್ಲ. ನೋಡಿರಿ ಪ್ರತಿಯೊಂದು ನಾನು ವೆಯ್ಟ್ ಮಾಡೇ ತೊಗೊಳೋದು ಗುರು. ಇಲ್ಲಾಂದರೆ ಸುಮ್ಮನೆ ನಾನು ಯಾವುದೂ ತೊಗೊಳೋದಿಲ್ಲ. ಅನ್ನ ಆಗಲಿ ಚಿಕನ್ ಆಗಲಿ ಎಲ್ಲ ವೆಯ್ಟ್ ಮಾಡೇ ತೊಗೊಳೋದು. ಟೇಸ್ಟ್ ಸೂಪರಾಗೈತೆ. ನೋಡಿರಿ ಇಷ್ಟೇ 15 ಗ್ರಾಮ್ ಪೀನಟ್ ಬಟ್ರು, ವೇ ಪ್ರೋಟೀನ್ ಒಂದು ಸ್ಕೂಪು, ಕ್ರಿಯೇಟಿನ್ ಒಂದು ಸ್ಕೂಪು, ಮೀಡಿಯಮ್ ಸೈಜ್ ಆಪಲ್ಲು, 70 ಗ್ರಾಮು ಓಟ್ಸು. ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಸೊ ನಾನು ಮಧ್ಯಾಹ್ನ ಊಟಕ್ಕೆ ಬಂದೆ. ಕುಕ್ಕಡ್ ರೈಸು 200 ಗ್ರಾಮು, ಚಿಕನ್ 150 ಗ್ರಾಮ್ ತೊಗೊತೀನಿ. ಚಿಕನ್ ಬಂದು ನಮ್ಮ ಅಮ್ಮನೇ ಮಾಡ್ಕೊಟ್ಟಿದ್ರು, ರೆಡಿ ಆಗಿದೆ. ಸೊ ಕುಕ್ಕಡ್ ರೈಸ್ ಅಂದರೆ ಅಕ್ಕಿ ಬೆಂದಾದ್ಮೇಲೆ ತೂಕ ಹಾಕ್ಕೊಬೇಕು, ರೈಸ್ ಹಾಕೋಬೇಡ್ರಿ. ಸೊ ನನಗೆಲ್ಲ ಫಸ್ಟ್ ಎಲ್ಲ ಇವೆಲ್ಲ ಐಡಿಯಾ ಇರಲ್ಲ. ಅಕ್ಕಿ ಬೆಂದಾದ್ಮೇಲೆ ಪ್ರತಿಯೊಂದು ನಾನು ವೆಯ್ಟ್ ಮಾಡೇ ತೊಗೊಳೋದು. ಇದು ಮಧ್ಯಾಹ್ನ ಊಟ ಆಗಿರುತ್ತೆ. ಸೊ ವರ್ಕೌಟ್ ಮುಂಚೆ ಏನು ತೊಗೊಂಡು ಹೋಗ್ತೀನಿ, ವರ್ಕೌಟ್ ಆದಮೇಲೆ ಏನು ತಿಂತೀನಿ, ಎಲ್ಲ ಪ್ರತಿಯೊಂದು ಡೀಟೇಲ್ ಆಗಿ ನಿಮ್ಗೆ ತೋರಿಸ್ತೀನಿ. ನೋಡ್ರಿ ವೆಯ್ಟ್ ಅಂದರೆ ವೆಯ್ಟು ಪಕ್ಕಾ ಮೆಜರ್ ಮಾಡಿ ತಿಂತೀನಿ ನಾನು. ಪ್ರತಿಯೊಂದು ಮೀಲೂ ಮೆಜರ್ ಮಾಡೇ ತಿನ್ನೋದು, ಆವಾಗಲೇ ರಿಸಲ್ಟ್ ಬರೋದು, ಸುಮ್ಮನೆ ಬರಲ್ಲ. ಸೊ 200 ಗ್ರಾಮ್ ರೈಸ್ ಹಾಕ್ಕೊಂಡಿದ್ದೀನಿ. ಮಧ್ಯಾಹ್ನ ಊಟ ತಿಂದ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಇತ್ತು, ಆ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ಎದ್ಬಿಟ್ಟು ಫ್ರೆಶ್ ಅಪ್ ಆಗಿದ್ದೀನಿ. 3 ದಿನ ಆಯಿತು ವರ್ಕೌಟ್ ಮಾಡಿ. ನನ್ನ ಬಾಡಿ ನೋಡ್ಬೋದು ವೀಕ್ ಆಗಿಬಿಟ್ಟಿದ್ದೀನಿ. ವರ್ಕೌಟ್ ಮಾಡಿಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲರೂ ವೀಕ್ ಆಗ್ತಾರೆ, ನಾನು ಸಹ ವೀಕ್ ಆಗಿಬಿಟ್ಟಿದ್ದೀನಿ. ಒಂಥರ ಎನರ್ಜಿನೇ ಇಲ್ಲ ಗುರು ವರ್ಕೌಟ್ಗೆ ಹೋಗ್ಬೇಕಂದ್ರೆ. ಆ ಡೈಲಿ ವರ್ಕೌಟ್ಗೆ ಹೋಗಿ ಡಯಟ್ ಮಾಡ್ಕೊಂಡಿದ್ರೆ ನಾವು ಹಂಗೆ ಮಾಡ್ಕೊಂಡು ಹೋಗ್ತೀವಿ. ಸ್ವಲ್ಪ ಗ್ಯಾಪ್ ಆದರೆ ಹೋಗೋಕ್ಕೇನೋ ಒಂಥರ ಮೂಡೇ ಚೆನ್ನಾಗಿರಲ್ಲ. ಅದಕ್ಕೆ ಈಗ ವರ್ಕೌಟ್ ಮುಂಚೆ ಸೇಮ್ ಮಧ್ಯಾಹ್ನ ಏನು ತೊಗೊಂಡು ಚಿಕನ್ ಒಂದು 150 ಗ್ರಾಮು, ಕುಕ್ಕಡ್ ರೈಸು 200 ಗ್ರಾಮು, ಅದ್ರ ಜೊತೆಲೇ ಒಂದು ಸ್ವಲ್ಪ ಮೊಸರು ಹಾಕ್ಕೊತೀನಿ. ಇದನ್ನು ಹೋಗ್ಬಿಟ್ಟು ಇವತ್ತು ಲೆಗ್ ವರ್ಕೌಟು. ಫಸ್ಟ್ ನನಗೆ ಲೆಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಲೆಗ್ ನೋಡಿರ್ತೀರ ಆಲ್ಮೋಸ್ಟ್ ಹೆಂಗಿರುತ್ತೆ ಕಂಡೀಷನ್ ಅಂತ. ಹೋಗ್ಬಿಟ್ಟು ಲೆಗ್ಗಿಗೆ ಒಂದು 5-6 ವೇರಿಯೇಷನ್ ಮಾಡಿಕೊಂಡು ಹ್ಯಾಪ್ಸ್ಗೆ ಒಂದು ವೇರಿಯೇಷನ್ ಮಾಡ್ಕೊಂಬರ್ಬೇಕು. ಬಂದಾದಮೇಲೆ ಏನು ತೊಗೊತೀನಿ ಎಲ್ಲ ಡೀಟೇಲಾಗಿ ನಿಮಗೆ ತೋರಿಸ್ತಾ ಇರ್ತೀನಿ. ನೋಡ್ಬೋದು ಈಗ ಪ್ರತಿಯೊಂದು ನಾನು ಏನು ತೊಗೊತೀನೋ ಎಲ್ಲ ಪ್ರತಿಯೊಂದು ವೆಯ್ಟ್ ಮಾಡೇ ತೊಗೊತೀನಿ. ನೀವು ಇದೇ ಟೈಮಿಂಗ್ಸ್ ತಿನ್ನಬೇಕು, ಬೆಳಗ್ಗೆನೇ ವರ್ಕೌಟ್ ಮಾಡಬೇಕು ಅಂತ ಏನಿಲ್ಲ. ನೀವು ಯಾವಾಗ ಬೇಕೋ ವರ್ಕೌಟ್ ಮಾಡ್ಬೋದು, ಯಾವಾಗ ಬೇಕೋ ತಿನ್ಬೋದು, ಅದೆಲ್ಲ ಏನಿಲ್ಲ. ಫರ್ ಡೇ ನೀವು ಇಂಟೇಕು ಪ್ರಾಪರಾಗಿ ತೊಗೊಬೇಕು. ನಿಮ್ಮ ಗೋಲ್ ಇರುತ್ತಲ್ಲ, ನಿಮ್ಮ ಎಷ್ಟು ಇಂಟೇಕ್ ತೊಗೊಬೇಕಂತ ಅದನ್ನು ತೊಗೊಂಡ್ರೆ ನಿಮ್ಗೆ ಈಸಿಯಾಗಿ ನಿಮ್ಮ ಫ್ಯಾಟ್ ಲಾಸ್ ಆಗ್ಬೋದು, ಒಳ್ಳೆ ಕಂಡೀಷನ್ನಿಗೂ ಮಾಡ್ಬೋದು. ಆದರೆ ನೀವು ಪ್ರಾಪರಾಗಿ ಮಾಡಬೇಕಾಗಿದ್ದು ಡಯಟು ಇಂಪಾರ್ಟೆಂಟ್ ಅಂದರೆ ಜಾಸ್ತಿ ಇಂಪಾರ್ಟೆಂಟು. ಅದೇ ಆವಾಗಲೇ ರಿಸಲ್ಟ್ ಬರೋದು, ಸುಮ್ಮನೆ ಯಾವುದು ಬರೋಲ್ಲ. ನೋಡ್ತಾ ಇದ್ರಲ್ಲ ನಂದು ಪ್ರಾಪರಾಗಿ 200 ಗ್ರಾಮ್ ಅಂದರೆ 200 ಗ್ರಾಮೇ. ಸೊ ಇದನ್ನು ತಿನ್ಕೊಂಡು ವರ್ಕೌಟ್ ಬೋರ್ಡ್ ಬಂದೆ. ಆಮೇಲೆ ಏನು ತೊಗೊತೀನಿ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಸೊ ಲೆಗ್ ವರ್ಕೌಟ್ ಈಗ ತಾನೇ ಕಂಪ್ಲೀಟ್ ಮಾಡಿದೆ. ವರ್ಕೌಟ್ ಮಾಡಬೇಕಂದ್ರೆ ಈ ಶೇಕರ್ ಇಂಪಾರ್ಟೆಂಟ್, ಯಾಕಂದರೆ BCAA ಯೂಸ್ ಮಾಡ್ತಾ ಇರ್ತೀನಿ ನಾನು. ವರ್ಕೌಟ್ ಮಾಡ್ತಾ ಇದನ್ನು ಕುಡಿತಾ ಇರ್ತೀನಿ. ಆದರೆ ನನಗೆ ಎನರ್ಜಿ ಇಲ್ಲ ಗುರು, ಸಿಕ್ಕಾಪಟ್ಟೆ ಲಾಸ್ ಆಗ್ಬಿಡೈತೆ. 3 ಡೇಸಿಂದ ನಿದ್ದೆ ಇಲ್ವಲ್ಲ. ಸೊ ನಿದ್ದೆ ಇಲ್ಲ ಅಂದರೆ ಬಾಡಿ ರೆಸ್ಪಾನ್ಸ್ ಮಾಡಲ್ಲ. ಸೊ ಲೈಟ್ ವೆಯ್ಟ್ ವರ್ಕೌಟ್ ಮಾಡಿಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಸೊ ಪೋಸ್ಟ್ ಹೋಗಿ ಏನು ತಿಂತೀನಿ ಅಂತ ತೋರಿಸ್ತೀನಿ ಬನ್ನಿ. ಈಗ ತಾನೇ ವರ್ಕೌಟ್ ಮುಗಿಸ್ಕೊಂಬಂದೆ. ಸೊ ನಾನು ಹೋಗೋದೆ ನನಗೆ ನಿಯರ್ ಬೈ ಎಲ್ಲಿರುತ್ತೋ ಅಲ್ಲೇ ಜಿಮ್ಗೆ ಹೋಗೋದು. ವರ್ಕೌಟ್ ಆದಮೇಲೆ ನೋಡ್ಬೋದು 300 ಗ್ರಾಮ್ ವಾಟರ್ ಮಿಲಾನು, 250 ಗ್ರಾಮು ಬನಾನಾ, ವೇ ಪ್ರೋಟೀನ್ ಒಂದು ಸ್ಕೂಪು. ಇದು ವರ್ಕೌಟ್ ಆದಮೇಲೆ ತೊಗೊತೀನಿ. ಸೊ ಡಿನ್ನರ್ಗೆ ಏನು ತೊಗೊತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಲಾಸ್ಟ್ ಗಂಟೆ ನೋಡ್ರಿ. ಇಂಡಿಯಾ ಮ್ಯಾಚ್ ಐತೆ, ಇಂಡಿಯಾ ಮ್ಯಾಚ್ ನೋಡಿಕೊಂಡು ಇದನ್ನು ತಿನ್ಕೊಳ್ಳೋಣ. ಒಂಥರ ಇಂಡಿಯಾ ಅವರು ಏನೋ ಒಂಥರ ಗುರು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಇಂಟ್ರೆಸ್ಟ್ ಆಗಿರುತ್ತೆ ನೋಡೋಕೆ. ಫಸ್ಟ್ ಬ್ಯಾಟಿಂಗ್ ಅವ್ರದ್ದೇ. ಫಸ್ಟ್ ಕ್ರಿಕೆಟ್ ನೋಡ್ಕೊಂಡು ಇದನ್ನು ತಿನ್ಕೊಂಡು ಸೊ ಆಮೇಲೆ ಡಿನ್ನರ್ ತಿನ್ನೋಣ. ಮನೇಲಿ ಬೇರೆ ಕಬಾಬ್ ಮಾಡ್ತಾವ್ರೆ,
ನಾನು ಡಯಟ್ ಇದ್ದಾಗೆ ನಮ್ಮ ಮನೇಲಿ ಏನೋ ಒಂದು ಮಾಡ್ತಾ ಇರ್ತಾರೆ, ಕೋಳಿ ಫಾರ್ಮ್ ಐತೆ ಕೊಯ್ತಾ ಇರ್ತಾರೆ, ತಿಂತಾ ಇರ್ತಾರೆ. ನನಗೆ ತಿನ್ಬೇಕಾ ಇರಬೇಕಾ ಇಲ್ಲ ವಾಸನೆ ತೊಗೊಬೇಕಾ ಏನು ಗೊತ್ತಾಗಲ್ಲ. ಇವನು ಒಂದು ಕಡೆ ಚಿಕನ್ ಮಾಡ್ಕೊಂಡು ಕಬಾಬ್ ಮಾಡ್ಕೊಂಡು ಲೆಗ್ ಪೀಸ್ ತಿಂತಾವನೆ, ಒಂದು ಅವ್ರ ತಮ್ಮನ ಕೊಡ ಅಂದರೆ ಕೊಡಲ್ಲ ಇವನು. ಏಯ್ ಯಾರ ಇಡ್ಲೇ ಒಂದು ಕೊಡಲ್ಲ, ನೀನೇ ತಿನ್ಬಿಡ್ತೀಯಾ? ಆಹಾ ಏನು ಆ್ಯಕ್ಟಿಂಗ್ ಮಾಡ್ತೀಯಲ್ಲೋ. ಇವನು ಯಾವಾಗಲೂ ಪೀನಟ್ ಬಟ್ರು ಓಟ್ಸು ಇದೇ ಇಷ್ಟ ಅಂತ ಹೇಳ್ಕ. ನಿಂಗೆ ಇಷ್ಟನೇನಾ? ತಿನ್ಬೇಕಾ? ಚೆನ್ನಾಗಾಯ್ತಾ? ಸೂಪರಾ? ಗುಂಡಾ ಆಹಾ ಏನು ಬ್ಯಾಟಿಂಗ್ಗಳು ಸಂಜು ಸ್ಯಾಮ್ಸನ್ನು. ಯಪ್ಪ 26 ಬಾಲ್ಗೆ 52 ಹೊಡೆದವ್ರೆ. ಲಾಸ್ಟ್ ಮ್ಯಾಚು ವಿನ್ ಆಗೋ ಕಾರಣನೂ ಇವರೇ. ವೆಸ್ಟ್ ಇಂಡೀಸ್ ಮೇಲೆ ಸಿಕ್ಕಾಪಟ್ಟೆ ಬಾರಿಸಿದ್ರು, 97 ರನ್ ಹೊಡೆದ್ರು. ಈಗ ನೋಡ್ರೆ ಇನ್ನೂ 26 ಬಾಲ್ ಆಗಿರೋದು 52 ರನ್ ಹೊಡೆದವ್ರೆ. ಸೂಪರ್ ಗ್ರೋ. ಸೊ ನಮ್ಮ ಬ್ಯಾಟ್ಸ್ಮನ್ ಮಾತ್ರ ಇಂಡಿಯಾದಲ್ಲಿ ನೆಕ್ಸ್ಟ್ ಲೆವೆಲ್. ಬೌಲರ್ಸ್ ಎಲ್ಲ ನೋಡು ಏನು ಬ್ಯಾಟಿಂಗ್ ಆಗ್ತಾರೆ ಅಂದರೆ ನೋಡ್ರೆ. ಇಂಡಿಯಾ ಮ್ಯಾಚ್ ನೋಡ್ಕೊಂಡು ಬಂದೆ. ಫೈನಲ್ ಆಗಿ ನಮ್ಮ ಇಂಡಿಯಾವರು ಫೈನಲ್ಗೆ ಹೋದರು. ಸೊ ವರ್ಲ್ಡ್ ಕಪ್ ನಡೀತಾ ಇದೆಯಲ್ಲ, ತುಂಬ ಇಂಟ್ರೆಸ್ಟ್ ಆಗಿತ್ತು. ಚೆನ್ನಾಗಿತ್ತು ಮ್ಯಾಚ್ ನೋಡೋಕ್ಕೆ ಇಂಟ್ರೆಸ್ಟಾಗಿ. ಲಾಸ್ಟ್ ಮೀಲ್ ಡಿನ್ನರ್ಗೆ ನಾನು ಸ್ವೀಟ್ ಪೊಟ್ಯಾಟೊ 300 ಗ್ರಾಮು, ವಾಟರ್ ಮಿಲನ್ 300 ಗ್ರಾಮು. ಸ್ವೀಟ್ ಪೊಟ್ಯಾಟೊ ಬೇಯಿಸ್ಕೊತೀನಿ, ಹಸಿ ತಿನ್ನೋಕ್ಕಾಗಲ್ಲ. 300 ಗ್ರಾಮ್ ವೆಯ್ಟ್ ಮಾಡಿ ಅದನ್ನು ಬೇಯಿಸ್ಕೊತಿದ್ರೆ ಚೆನ್ನಾಗಿರುತ್ತೆ. ಏನು ಬೆಳಗ್ಗೆಯಿಂದ ಸಂಜೆ ಗಂಟೆ ತಿಂದಿದ್ದೀನೋ ಅದು ನಿಮಗೆ ಫ್ಯಾಟ್ ಲಾಸು ಮಾಡೋಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಏನಂದರೆ ನೀವು ಪ್ರಾಪರಾಗಿ ವೆಯ್ಟ್ ಮಾಡಿ ಪ್ರಾಪರಾಗಿ ತೊಗೊಂಡ್ರೆ 100% ನೀವು 1 ತಿಂಗಳಲ್ಲಿ ವೆಯ್ಟ್ ಲಾಸ್ ಆಗ್ತೀರಾ. ಸೊ ಫ್ಯಾಟ್ ಲಾಸು ಆಗ್ಬೋದು, ವೆಯ್ಟ್ ಲಾಸು ಆಗುತ್ತೆ. ಏನಂದರೆ ನೀವು ಪ್ರಾಪರಾಗಿ ಮಾಡಬೇಕು, ಡೈಲಿ ಸ್ಟೆಪ್ಸ್ ಮಾಡಬೇಕು, ಪ್ರಾಪರಾಗಿ ರೆಸ್ಟ್ ಕೊಡಬೇಕು, ನಿಮ್ಗೆ ವರ್ಕೌಟ್ ಮಾಡಬೇಕು, ಡೈಲಿ ವೆಯ್ಟ್ ಮಾಡಿ ತಿಂದ್ರೇ ನಿಮಗೆ ರಿಸಲ್ಟ್ ಬರೋದು. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ರಿಸಲ್ಟ್ ಬರೋಲ್ಲ. ಏನು ಮಾಡಿದ್ರೂ ರಿಸಲ್ಟ್ ಬರೋಲ್ಲ, ಡಯಟ್ ಮಾಡಿದ್ರೇ ರಿಸಲ್ಟ್ ಬರೋದು. ಸೊ ಇನ್ನೇನು ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ. ಸೊ ನಾನು ಪ್ರತಿಯೊಂದು ಬೆಳಗ್ಗೆಯಿಂದ ಸಂಜೆ ಗಂಟೆ ಏನೇನು ತೊಗೊಂಬಂದಿದ್ದೀನಿ, ಏನೇನು ತಿಂದಿದ್ದೀನಿ ಎಲ್ಲ ನಿಮ್ಗೆ ಡೀಟೇಲಾಗಿ ತೋರಿಸಿದ್ದೀನಿ. ನಿಮಗೆ ಇದನ್ನು ನೀವು ಫಾಲೋ ಮಾಡಿದ್ರೆ 100% ಅಲ್ಲ 200% ರಿಸಲ್ಟ್ ಬಂದೇ ಬರುತ್ತೆ. ನಾನೇನು ಯೂಟ್ಯೂಬಲ್ಲಿ ಅಷ್ಟೊಂದು ನನಗೆ ಮಾತಾಡೋಕ್ಕೆ ಬರೋಲ್ಲ. ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ಕ್ಷಮೆ ಇರಲಿ. ಏನು ಮಿಸ್ಟೇಕ್ ಮಾಡಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರೆ ನಾನು ಅದನ್ನು ನೆಕ್ಸ್ಟು ಸರಿಪಡಿಸ್ಕೊತೀನಿ. ಟೋಟಲಾಗಿ ನಿಮಗೆ 2400 ಕ್ಯಾಲರೀಸ್ ಇದೆ. ನಿಮ್ಮ ಫ್ಯಾಟ್ ಲಾಸ್ ಆಗಬೇಕು, ವೆಯ್ಟ್ ಲಾಸ್ ಆಗಬೇಕಂದ್ರೆ, ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಬೇಕಂದ್ರೆ ಸೊ ಈ ಡಯಟ್ ಫಾಲೋ ಮಾಡಿದ್ರೆ 100% ರಿಸಲ್ಟ್ ಬಂದೇ ಬರುತ್ತೆ.